Hi guys, welcome back to our YouTube channel. പലവരു കാണുമ്പോൾ ഒരു ചിരി തൂകുന്നു ഒരു ചിരി തൂകുമ്പോൾ അതിലൊരു തേനുണ്ടോ ಪ್ರಸಿದ್ಧಿ ಕೂಡ ಇದ್ದಾಳೆ ಬನ್ನಿ ತೋರಿಸ್ತೀನಿ ಅವಳು ಯಾವ ತರ ರೆಡಿ ಆಗಿದ್ದಾಳೆ ഒരു ചിരി തൂകുമ്പോൾ അതിലൊരു തേനുണ്ടോ ಇದು ಯಾರು ಕೊಟ್ಟದ್ದು ಬಾಬಾ ಅಂಗಿ ಯಾರು ಕೊಟ್ಟದ್ದು ಅಂಗಿ ಅಪ್ಪ ತಂದದ್ದು ಅಂಗಿ ಕಾಶ್ಮೀರದಿಂದ ಸ್ವಲ್ಪ ಟೈಟ್ ಆಗ್ತದೆ ಈಗ ಹಾಕಿದ್ರೆ ಬಂತು ಇನ್ನು ಹಾಕ್ಲಿಕ್ಕೆ ಆಗುದಿಲ್ಲ ಓ ಅವಳ ಬ್ಯಾಗ್ ನೋಡಿ ಬ್ಯಾಗ್ ಓ ಅವಳ ಬ್ಯಾಗ್ ನೋಡಿ ಎಷ್ಟು ಚಂದದ ಬ್ಯಾಗ್ ಹಾಯ್ ಮಾಡಿ ಹಾಯ್ ಚಪ್ಪಲ್ ನೋಡಿ ಚಪ್ಪಲ್ ಬೂರ್ಡು ಚಪ್ಪಲ್ ತೋಜಬೇಕು ಚಪ್ಪಲ್ ನೋಡಿ ಚಪ್ಪಲ್ ಭಾಳ ಚಂದ ಉಂಟು ಚಪ್ಪಲ್ ಬೇರೆ ಚಪ್ಪಲ್ ಹಾಕಂತೇಳಿದ್ರೆ ಹಾಕುದಿಲ್ಲ ಅದೇ ಚಪ್ಪಲ್ ಬೇಕಂತೆ ಅವಳಿಗೆ ಅಬ್ಬಾ ಇನ್ನು ಮಕ್ಕಳನ್ನೆಲ್ಲ ಅವ್ರು ಹೇಳಿದ್ದಾಗೆ ಆಗಬೇಕು ಪುಣ್ಯಕ್ಕೆ ಡ್ರೆಸ್ ಮತ್ತು ನಾನು ಹೇಳಿದಾಗೆ ಆಗ್ತಾಳೆ ಎಷ್ಟು ಸಮಯ ಅಂತ ಗೊತ್ತಿಲ್ಲ ಮತ್ತು ಅವಳು ಹೇಳಿದಾಗೆ ನಾನು ಕುಣಿಬೇಕಷ್ಟೇ ಏನಂದರೆ ಪ್ರಸಿದ್ಧದ್ದು ಅಪ್ಪ ಬರೋದಿಲ್ಲ ನಮ್ಮ ಜೊತೆ ನಾನು ಮತ್ತು ಪ್ರಸಿದ್ಧ ಇಬ್ಬರೇ ಹೋಗೋದು ಸೊ ಬಸ್ಸಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಯಾಕಂದರೆ ಅವರಿಗೆ ವರ್ಕ್ ಇತ್ತು ಬಟ್ ನನಗೆ ಆ ಫಂಕ್ಷನಿಗೆ ಹೋಗಲೇಬೇಕಿತ್ತು ಇವತ್ತು ನನ್ನ ಕಸಿನ್ ಸಿಸ್ಟರ್ ಇದ್ದು ಮಗುವಿದ್ದು ನಾಮಕರಣ ಇದೆ ಪ್ರಸಿದ್ಧ ಇಲ್ಲಿ ಬಾ ಆ ಬ್ಯಾಗ್ ಒಂದು ಕೈಯಿಂದ ಬಿಡುದಿಲ್ಲಲ್ಲ ಹಿಡ್ಕೊಂಡೆ ನೀನು ದೂರ ಹೋಗುದು ತಾತೆ ಬಾಬೆ ನೋಡ್ಲಿಕ್ಕೆ ಹೋಗುದಾ ಬಾಬೆ ನೋಡಿ ಅಲ್ಲಿ ಬಾಬೆ ಬೇಕಂತ ಕೂಗ್ಲಿಕ್ಕಿಲ್ಲ ಮೊದಲು ಹೇಳಿದ್ದೇನೆ ಸೊ ಫಸ್ಟ್ ಟೈಮ್ ನಾನು ಪ್ರಸಿದ್ಧಿನ ಕರ್ಕೊಂಡು ಬಸ್ಸಲ್ಲಿ ಹೋಗುದು ಇಲ್ಲಿ ತನಕ ನಾನು ಅವಳನ್ನ ಕರ್ಕೊಂಡು ಬಸ್ಸಲ್ಲಿ ಹೋಗಿರಲಿಲ್ಲ ನಿದ್ದೆ ಬಂದರೆ ನಾನಂತ ಬಚಾವ್ ಸೊ ನಿದ್ದೆ ಬರಲಿ ಅವಳಿಗೆ ಅಲ್ಲಿ ಎಚ್ಚರಿಕೆ ಆದರೆ ಸಾಕು ಎಲ್ಲರೂ ಅಭ್ಯಾಸ ಆಗಬೇಕು ಯಾವಾಗಲೂ ಕಾರಿಗೆ ಗಾಡಿಗೆ ಅಡ್ಜಸ್ಟ್ ಆಗೋದಲ್ಲ ಸೊ ಬಸ್ಸು ಕೂಡ ಅಡ್ಜಸ್ಟ್ ಆಗಬೇಕು ಸೊ ಅದಕ್ಕೋಸ್ಕರ ಇದು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನನಗೆ ಗೌರ್ಮೆಂಟ್ ಬಸ್ ಸಿಕ್ಕಿತ್ತು ಸೊ ಅದಕ್ಕೆ ಹತ್ತಿ ನಾನು ಮತ್ತೆ ಪ್ರಸಿದ್ಧಿ ಹೋದ್ವಿ ಸ್ವಲ್ಪ ಹೊತ್ತು ನೋಡ್ತಾ ಇದ್ಲು ಮತ್ತೆ ಅವಳಿಗೆ ನಿದ್ದೆ ಬರ್ತಾ ಇತ್ತು ಸೊ ಮತ್ತೆ ಮಲಗಿದ್ಲು ಅಷ್ಟೇನು ರಶ್ ಇರಲಿಲ್ಲ ಸ್ವಲ್ಪ ಜನ ಇದ್ರು ನಾನು ಹತ್ತಬೇಕಾದ್ರೆ ಹೋಗ್ತಾ 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 ಜನ ಕೂಡ ಕಮ್ಮಿ ಆಗ್ತಾ ಇದ್ರು ನನ್ನ ಎದುರುಗಡೆ ಒಂದು ತಾಯಿ ಮಗು ಇದ್ರು ಆ ಮಗು ತುಂಬಾ ಹಠ ಮಾಡ್ತಾ ಇದ್ರು ಪಾಪ ಅವ್ರಿಗೆ ಹಿಡ್ಕೊಳ್ಳಿಕ್ಕೂ ಕಷ್ಟ ಆಗ್ತಾ ಇತ್ತು ನನಗೆ ಆಗ ಅನಿಸ್ತಾ ಇತ್ತು ಪ್ರಸಿದ್ಧಿ ಕೂಡ ಹೀಗೆ ಹತ್ರ ನಾನು ಎಂತ ಮಾಡೋದು ಹೇಗೆ ಮ್ಯಾನೇಜ್ ಮಾಡೋದು ಒಬ್ಬಳೆ ಅವಳನ್ನ ಅಂತ ಬಸ್ ಫುಲ್ ಖಾಲಿ ಇತ್ತು ಮಧ್ಯಾಹ್ನ ಹೊತ್ತಾಗಿರೋದ್ರಿಂದ ಹಾಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ನನ್ನ ಪುಣ್ಯಕ್ಕೆ ಅವಳಿಗೆ ಚಂದ ನಿದ್ದೆ ಅದ್ರಲ್ಲಿ ನಾನು ಬದುಕಿದೆ ನೋಡ್ತಾ ನೋಡ್ತಾ ನಾನು ಇಳಿಯುವಂಥ ಸ್ಟಾಪ್ ಕೂಡ ಬಂತು ಸೊ ನಾನು ಬಸ್ಸಿಂದ ಇಳಿದೆ ಆಗಿದ್ದೇನೆ ಇಲ್ಲಿಗೆ ಬರೋದು ತುಂಬಾ ವರ್ಷನೇ ಆಯಿತು ನಾನು ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಬರ್ತಾ ಇದ್ದೆ ಆಮೇಲೆ ಇಲ್ಲಿ ಬರಲೇ ಇಲ್ಲ ಓವರ್ ಕಾನ್ಫಿಡೆನ್ಸಲ್ಲಿ ಇಳಿದು ನಡ್ಕೊಂಡು ಬರ್ತಾ ಇದ್ದೇನೆ ಇದೆ ಇದು ಬಾಬಿದಪ್ಪ ಯಾರು ಸಿಕ್ಕಿದ್ದು ಬಾಬುಗೆ ಅಮ್ಮಮ್ಮ ಸಿಕ್ಕಿದ್ರಾ ಬಚ್ಚಲಿ ಇಷ್ಟ ಅವಳಿಗೆ ಬೇಡವಾ ಬೇಡ ಬೇಡ ಇಲ್ಲಿ ಮಗುವಿಗೆ ಕಿವಿ ಚುಚ್ಚುವ ಶಾಸ್ತ್ರ ನಡೀತಾ ಉಂಟು ನಮ್ಮದ್ರಲ್ಲಿ ನಾಮಕರಣ ದಿನನೇ ಕಿವಿ ಚುಚ್ಚಿಸ್ತಾರೆ ಈ ಮಗುಗೆ ನನ್ನ ಅಪ್ಪ ಕಿವಿ ಚುಚ್ಚುತ್ತಾ ಇದ್ದಾರೆ ಪ್ರಸಿದ್ಧಿ ಫುಲ್ ಶಾಕ್ ಅಲ್ಲಿ ನೋಡ್ತಾ ಇದ್ದಾರೆ ಅಜ್ಜ ಎಂತ ನೋವು ಮಾಡ್ತಾ ಇದ್ದಾರೆ ಮಗುವಿಗೆ ಅಂತೇಳಿ ಇವತ್ತು ಮಗುವಿಗೆ ತುಂಬಾ ಸುಂದರವಾದ ಹೆಸರಿಟ್ಟಿದ್ದಾರೆ ಶ್ರೀನಿಧಿ ಅಂತ ಅವಳ ಅಕ್ಕ ಸನ್ನಿಧಿ ಅಂತ ಮಗು ಶ್ರೀನಿಧಿ ಸೊ ಶ್ರೀನಿಧಿ ತುಂಬಾ ಜೋರಾಗಿ ಅಳ್ತಾ ಇದ್ಲು ಪಾಪ ಅವಳಿಗೆ ನೋವಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಆ ಶೆಕೆ ಬೇರೆ ಆಗ್ತಾ ಇತ್ತು ತಾಗಿದ್ದ ನನ್ನ ಬಾಬೆಗೆ ಯಾಕೆ ತಾಗಿಸಿದ್ದು ಆಕೆ ತಾಗಿದ್ದು ಶಿದ್ದು ನನ್ನ ಬಾಬೆ ಪಾಪ ಅಲ್ಲ ಹೌದು ಹೌದು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ನಿನ್ನ ತಂಗಿ ಹೆಸರಂತ ಹೇಳು ಶ್ರೀನಿಧಿ ನಾನು ಇವಳಾಗಿರುವಾಗ ನಾನಿಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ ಸ್ವಲ್ಪ ದೊಡ್ಡದಿದ್ಲು ನೆನ್ಪುಂಟ ನಿನ್ ಕೀ ಎಲ್ಲ ತಪ್ಪಿಸಿಡ್ತಿದ್ದಿ
ನಾನು ಮನೆಯಿಂದ ಹೋಗ್ಬಾರ್ದು ಅಂತ ಚಪ್ಪಲು ಕೀ ಎಲ್ಲ ತಪ್ಪಿಸಿ ಇಡ್ತಾ ಇದ್ಲಿ ಇವಳು. ನಾಮಕರಣಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ. ಈಗ ಇಲ್ಲಿದ್ದವರು ಈಗ 3 ವರ್ಷ ಬೆಂಗಳೂರಿಗೆ ಪವರ್ ಮಿಸ್ ಮಾಡ್ಕೊಳ್ತಿದ್ದಾರೆ. ನಾಳೆ ಅಂತ ಇಲ್ಲಿ ಗುಡಿಸ್ಲಿಕ್ಕೆ ಸಾಮಾನು ತೆಗಿಲಿಕ್ಕೆ ನಾಳೆ ಸಾಮಾನು ತೆಗಿಲಿಕ್ಕೆ ಬರುದು ಅವನು. ಅತ್ತೆ ಮಗಳ ನಾಮಕರಣಕ್ಕೆ ಸುಳ್ಳೆಯಲ್ಲಿ ಹುಷಾರಿಲ್ಲ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದಾನೆ. ಈ ವ್ಲಾಗ್ ನೋಡ್ತಿದ್ರೆ ಅವನ ಬಾಸ್ ಹಿಡ್ಕೊಳ್ಳಿ ಅವನನ್ನ. ಹೇಗೆ ಹೇಳ್ತಿ ನೋಡುದಿಲ್ಲ ಅಂತ? ಮಗ ನೀನ್ ಸಿಕ್ಕಿ ಬಿದ್ದೇ ಬೀಳ್ತಿ. ಅವ್ರು ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೇಕಂತೆ. ಟ್ಯಾಗ್ ಮಾಡಿ ನೋಡ್ತಿರೋರು ಅವ್ರ ಬಾಸ್ ಅನ್ನು ಟ್ಯಾಗ್ ಮಾಡಿ. ನಿನ್ನ ಅಮ್ಮ ನಿಂಗೆ ಖಾರ ಆಗ್ತದೆ ಅಂತ ಹೇಳಿ ಚಪ್ಪೆ ಚಪ್ಪೆ ಅನ್ನ ಕೊಡ್ತಿದ್ಲು. ಈಗ ಇವಳು ಚಪ್ಪೆ ಚಪ್ಪೆ ಅನ್ನವೇ ತಿಂದು ಪದಾರ್ಥ ಈಗ ತಿಂದಿಲ್ಲ ಪದಾರ್ಥ. ಶಾಲೆಯಲ್ಲಿ ಸಹ ತಿಂದಿಲ್ಲ. ಉಪ್ಪಿನಕಾಯಿ ಖಾರ ಆಗುದಿಲ್ವಾ ನಿಂಗೆ? ಈಗ ಪ್ರಸಿದ್ಧಿ ಕೂಡ ಹಾಗೆ ಮಾಡ್ತಾಳೆ, ಚಪ್ಪೆ ಅನ್ನ ತಿಂತಾಳೆ. ಬಟ್ ಅವಳು ಖಾರ ಕೂಡ ತಿಂತಾಳೆ, ಪದಾರ್ಥ ಕೂಡ ತಿಂತಾಳೆ. ಪೂರಿ, ಪನ್ನೀರ್ ಗ್ರೇವಿ, ಮತ್ತೆ ಗುಜ್ಜೆ ಪಲ್ಯ, ಮಂಚೂರಿ, ಇಷ್ಟು ವೆರೈಟಿ ಮಾಡಿದ್ದಾರೆ. ಇವಳು ಮಾಡಿದ್ದಂತೆ ಬೆಳಗ್ಗೆದ್ದು ಅಡಿಗೆ ಎಲ್ಲರಿಗೆ. ಬಾಬಿ ಕೊಡ್ಬೇಕಂತೆ. ಊಟ ಮಾಡಿ ನಾನು ಅಲ್ಲಿಂದ ಬೇಗ ಹೊರಟೆ. ಮತ್ತೆ ನಾನು ಬಸ್ಸಲ್ಲೇ ಬರಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ಡ್ರಾಪ್ ಕೊಟ್ಟದಕ್ಕೆ. ಅಪ್ಪನ ಹೊಸ ಎಲೆಕ್ಟ್ರಿಕ್ ಗಾಡಿ. ಕೊಳ್ಳಕೈ ಬರಬೇಕಾದ್ರೆ ನನಗೆ ಪ್ರೈವೇಟ್ ಬಸ್ ಸಿಕ್ತು, ಅದರಲ್ಲಿ ಬಂದೆ. ಇವಳನ್ನು ಮಲಗಿಸ್ಲಿಕ್ಕೆ ತುಂಬ ಟ್ರೈ ಮಾಡಿದೆ, ಬಟ್ ಇವಳು ಮಲಗಲೇ ಇಲ್ಲ. ಅವಳಷ್ಟಕ್ಕೆ ನಿಂತ್ಕೊಂಡು ಹಾಡು ಹೇಳ್ತಾ ಇದ್ಲು, ಹೊರಗಡೆ ನೋಡ್ತಾ ಇದ್ಲು, ಮಾತಾಡ್ತಾ ಇದ್ಲು. ಒಟ್ಟಿನಲ್ಲಿ ಏನು ಕಿರಿಕಿರಿ ಮಾಡಲಿಲ್ಲ. A few moments later. ನಾವು ಫಂಕ್ಷನ್ಗೆ ಹೋಗಿ ಈಗ ರೀಚ್ ಆಗಿದ್ದು ಮನೆಗೆ. ಈಗ ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಅವ್ರು ಯಾರು ಅಂದ್ರೆ ಪೂಜಾ. ಹಾಯ್. ಎಷ್ಟು ಟೈಮ್ ಆದ ನಂಗೆ ಸಾಧ್ಯ ಗೊತ್ತಾಯ್ತು, ಅದಕ್ಕೆ ಬರ್ತಾ ಇರ್ಬೇಕಂತ. Many hours later. ಸಂಜೆ ನಾವು ಮನೆಗೆ ಹೋದ್ವಿ. ಶುಕ್ರವಾರ ಆಗಿರೋದ್ರಿಂದ ಎಲ್ಲರೂ ಸಿಗ್ತಾರೆ. ಪ್ರಸಿದ್ಧಿ ತುಂಬ ಖುಷಿ ಆಗ್ತಾಳೆ, ಅವಳು ಅಕ್ಕನ ಜೊತೆ ಆಟ ಆಡ್ಬೋದು ಅಂತ ಹೇಳಿ. ಅಕ್ಕ ಬಂದ್ಲು. ಅಲ್ಲಿ ಯಾರು? ಕೇಸಜ್ಜ ಹಾರ್ನ್ ಹಾಕಿ ಕೇಸಜ್ಜನಿಗೆ. ಎಲ್ಲ ನಿನ್ನ ಫ್ರೆಂಡ್ಸ್ ಇದ್ದಾರೆ. ಪ್ರಸಿದ್ಧಿ ಫ್ರೆಂಡ್ಸ್ ಇದ್ದಾರೆ.